ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದ ಜನರು ಇರುವಂಥದ್ದು. ಕಳೆದ 2 ತಿಂಗಳಿಂದ ಇಲ್ಲಿ ಪ್ರವಾಹ ಮತ್ತು ಮಳೆಯಿಂದಾಗಿ ಬಹಳಷ್ಟು ಹಾನಿಯಾದರೂ ಸಹಿತ ಪರಿಹಾರ ವಿಚಾರದಲ್ಲಿ ಇದುವರೆಗೂ ವಿಳಂಬವಾಗ್ತಿರೋದ್ರಿಂದ ಈ ಭಾಗದ ಸಂತ್ರಸ್ತರಿಗೆ ಒಂದು ರೀತಿ ಅಸಮಾಧಾನ ಸರ್ಕಾರದ ವಿರುದ್ಧ ಉಂಟಾಗಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ನಡೆಸಿ ಆದಷ್ಟು ಬೇಗ ಪರಿಹಾರ ಕೊಡೋದಾಗಿ ತಿಳಿಸಿದ್ರು. ಜೊತೆಗೆ NDRF ಮಾರ್ಗಸೂಚಿಯನ್ನು ಸಹಿತ ಪರಿಹಾರ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು ಸಹಿತ ಅದು ಇನ್ನೂ ಸರಿಯಾದ ರೀತಿಯಲ್ಲಿ ಅಲ್ಲಿ ಸಂತ್ರಸ್ತರ ಕೈಗೆ ತಲುಪ್ತಾ ಇಲ್ಲ ಅಂತೇಳಿ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೇ ಇನ್ನು ಸಮೀಕ್ಷೆ ಮಾಡೋ ವಿಚಾರದಲ್ಲಿ ಸಹಿತ ಜಂಟಿ ಸಮೀಕ್ಷೆ ಅಂತ ಹೇಳ್ಕೊಂಡು ಸರ್ಕಾರ ವಿಳಂಬ ಮಾಡ್ತದೆ ಅಂತೇಳಿ ಸಹಜವಾಗಿ ಇಲಾಖೆ ಅಧಿಕಾರಿಗಳು ಕೆಲವರು ಈ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದಾಗಿ ಮತ್ತು ಇನ್ನೂ ಮಳೆಯ ಪ್ರಮಾಣ ಇನ್ನೂ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ನೆಲ ಒಣಗಲಿ ಅನ್ನೋ ಕಾರಣಕ್ಕೆ ಇಟ್ಕೊಂಡು ಸಹಿತ ವಿಳಂಬ ಮಾಡ್ತಾ ಇರೋದ್ರಿಂದ ಅಲ್ಲಿ ಜನರು ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಮುಗಿದು ಹೋದ ಬಳಿಕ ನೀವು ಬಂದು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದರೆ ಅದರಿಂದ ನಮಗೆ ಯಾವುದೇ ಯೂಸ್ ಆಗಲಿಲ್ಲ. ಇದೀಗ ಅಧಿಕಾರಿಗಳು ಸಹಿತ ಸಂಪೂರ್ಣವಾಗಿ ನೀರು ಒಣಗಿ ಹೋದ ಬಳಿಕ ಬಂದರೆ ಏನು ಪ್ರಯೋಜನ ಅಂಥೇಳಿ, ನೀರಿದ್ದಾಗಲೇ ಬಂದರೆ ಅಲ್ಲಿ ಯಾವ ರೀತಿ ಇದೆ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಅದರಿಷ್ಟು ವಿಳಂಬ ಮಾಡಿ ಬಂದರೆ ಹೇಗೆ ಅಂತೇಳಿ ಆ ಭಾಗದ ರೈತರ ಒಂದು ಸಮಸ್ಯೆ ಅನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಸಮಾಧಾನ ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ MP ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಅಧಿಕಾರಿಗಳು ಹೋಗಿ ಮಾಹಿತಿಯನ್ನು ನೀಡಿದ್ದಾರೆ ಪ್ರಾಥಮಿಕವಾಗಿ. ಆದರೆ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಆಗಿಲ್ಲ ಅಂತೇಳಿ ರೈತರ ಒಂದು ಆರೋಪ ಆಗಿರುವಂಥದ್ದು. ಜೊತೆಗೆ ಸರ್ಕಾರ ಕೊಡ್ತಿರುವಂಥ ಹಣ ಸಹಿತ ಕಡಿಮೆ ಆಗಿರುವಂಥದ್ದು. ಸುಮಾರು ಎಕರೆಗೆ 50,000 ರೂಪಾಯಿವರೆಗೂ ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಭಾಗದಲ್ಲಿ TCಗಳು ಸಹಿತ ಬಹಳಷ್ಟು ಹಾಳಾಗಿರೋ ಕಾರಣದಿಂದಾಗಿ ಹಲವು ಗ್ರಾಮಗಳಿಗೆ ಏನು ಹೊಲಗಳ ವಸ್ತಿಗಳಿವೆ ಅಲ್ಲಿ ಸಹಿತ ವಿದ್ಯುತ್ ಸಂಪರ್ಕ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಅದನ್ನು ಸಹಿತ ಪೂರ್ಣ ಪ್ರಮಾಣದಲ್ಲಿ ರಿಪೇರ್ ಮಾಡಬೇಕು ಅಂತೇಳಿ, ಯಾಕಂದರೆ ಪ್ರವಾಹ ಬಂದಾಗ ಊರಿನವರೆಗೂ ನೀರು ಬಂದಿದ್ದು ಬಹುತೇಕ ಇವು ಕಚ್ಕೊಂಡು ಹೋಗಿದ್ವು. ಹಾಗಾಗಿ ಅಲ್ಲಿ ಅವ್ರಿಗೆ ವಿದ್ಯುತ್ಗೆ ಬೇರೆ ವ್ಯವಸ್ಥೆ ಇರಲಿಲ್ಲ. TCಗಳನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಬೇರೆ ಬೇರೆ ಫಾರ್ಮೆಟನ್ನು ಕೊಡಬೇಕಾಗುತ್ತೆ. ಈ ರೀತಿಯ ಕೆಲವು ಅಡೆತಡೆಗಳು ಉಂಟಾದ ಕಾರಣದಾಗಿ ನಿರೀಕ್ಷಿತ ಸಮಯದಲ್ಲಿ ಅವರಿಗೆ TCಗಳು ದೊರೆಯದಿಂದ ಸಹಿತ ಸಮಸ್ಯೆ ಉಂಟಾಗಿತ್ತು. ಹಾಗಾಗಿ ಅವರು ಮನವಿಯನ್ನು ಮಾಡಿದರು, ಆದಷ್ಟು ಬೇಗ TCಯನ್ನು ದುರಸ್ತಿ ಮಾಡಬೇಕು ಅಂತೇಳಿ. ಕೆಲವು ಕಡೆ ದುರಸ್ತಿ ಮಾಡಿದರೆ, ಇನ್ನೂ ಕೆಲವು ಕಡೆ ದುರಸ್ತಿ ಮಾಡಿಲ್ಲ, ಅದು ಸಹಿತ ಸಮಸ್ಯೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಇಷ್ಟು ದಿನ ನೀರಿದ್ದು ಅವ್ರಿಗೆ ನೀರು ಕುಡಿಯೋಕೆ ಇಲ್ಲದೇ ಇರುವಂಥ ಪರಿಸ್ಥಿತಿ, ಆದರೆ ಈಗ ನೀರಿಲ್ಲ, ಜೊತೆಗೆ ಕರೆಂಟ್ ಸಹಿತ ಇಲ್ಲದೇ ಇರೋದ್ರಿಂದ ಅವ್ರಿಗೆ ನೀರು ತೆಗೆಯೋಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ರಿಪೇರ್ ಮಾಡಬೇಕು ಅಂತೇಳಿ ಅವ್ರು ಮನವಿಯನ್ನು ಮಾಡಿದ್ದಾರೆ. ಇದು ಕೇವಲ ವಿಜಯಪುರ ಜಿಲ್ಲೆ ಮಾತ್ರ ಅಲ್ಲ, ಕಲಬುರಗಿ, ವಿಜಯಪುರ ಈ 2 ಜಿಲ್ಲೆಗಳಲ್ಲಿರುವಂಥ ಭೀಮಾ ನದಿ ಪಾತ್ರದಲ್ಲಿ ಇರುವಂಥ ಸಮಸ್ಯೆ ಆಗಿರುವಂಥದ್ದು. ಅದರಲ್ಲೂ ವಿಜಯಪುರ ಜಿಲ್ಲೆಯ ಇಂಡಿ, ಸಿಂದಗಿ, ಆಲ್ಮೇಲೆ, ನೆವೆ ಇವೆಲ್ಲವೂ ಸಹಿತ ಭೀಮಾ ನದಿ ವ್ಯಾಪ್ತಿಯಲ್ಲಿ ಅಂತ ಬರುವಂಥ ಪ್ರದೇಶಗಳು ಮತ್ತು ಪ್ರವಾಹಕ್ಕೆ ಉಂಟಾಗಿರುವಂತಹ ಗ್ರಾಮಗಳಿವು. ಆ ಗ್ರಾಮಗಳಲ್ಲಿ ಈಗ ಸರ್ಕಾರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಹೇಳಿದರೆ ಅದರ ವಿಳಂಬ ಆಗ್ತಿರೋದ್ರಿಂದ ತಮಗೆ ನಿಜವಾದ ಪರಿಹಾರ ಸಿಗುತ್ತೋ ಇಲ್ಲೋ ಅನ್ನೋ ಆತಂಕ ರೈತರಲ್ಲಿರುವಂಥದ್ದು. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ರೈತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ. ಆದರೆ ಈ ಪರಿಹಾರ ಯಾವಾಗ ಬರುತ್ತೆ ಅನ್ನೋದು ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ. ಮತ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಪರಿಹಾರ ಬರುತ್ತೋ ಅಥವಾ ನಾವು ಕೇಳಿದಷ್ಟು ಪರಿಹಾರ ಬರುತ್ತೋ ಇಲ್ಲೋ ಅನ್ನೋದು ಸಹಿತ ಗೊತ್ತಾಗಲ್ಲ. ಯಾಕಂದರೆ ಕೊನೆ ಮೊಮೆಂಟಿಗೆ ಅಧಿಕಾರಿಗಳು ಬಂದು ಅಲ್ಲಿ ಸಮೀಕ್ಷೆಯನ್ನು ಮಾಡಿದ ಬಳಿಕ ಆ ಸಮಯದಲ್ಲಿ ಬಹುತೇಕ ನೆಲ ಒಣಗಿ ಹೋಗಿರುತ್ತೆ, ಜೊತೆಗೆ ಏನು ಹಾಳಾಗಿರುತ್ತೆ ಅದು ಬಿದ್ದೋಗಿರುತ್ತೆ. ಹಾಗಾಗಿ ಸಮೀಕ್ಷೆ ಮಾಡುವಾಗ ಅದು GPS ಆಧಾರದಲ್ಲಿ ಫೋಟೋ ತೆಗೆಯುವಾಗ ನಮಗೆ ಅದು ಸರಿಯಾದ ಮಾಹಿತಿ ಸಿಗುತ್ತೆ ಇಲ್ಲೋ, ಅಧಿಕಾರಿಗಳಿಗೆ ಸಿಗುತ್ತೋ ಇಲ್ಲೋ ಅನ್ನೋ ಕನ್ಫ್ಯೂಷನ್ ರೈತರಲ್ಲಿ ಇರೋದ್ರಿಂದ ನಮಗೆ ಹಾನಿ ಆಗುತ್ತೆ ಅನ್ನೋದು ಒಂದು ಮಳೆಯಿಂದಾಗಿ ಬಹುತೇಕ ಹಾನಿಯಾಗಿದೆ. ಜೊತೆಗೆ ಈಗ ಬರೋ ಪರಿಹಾರದಲ್ಲೂ ಸಹಿತ ಹಾನಿ ಆದರೆ ಹೇಗೆ ಅನ್ನೋದು ಒಂದು ಆತಂಕ ರೈತರಲ್ಲಿರುವಂಥದ್ದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತವರು ಈ ಬಗ್ಗೆ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗ ನಮ್ಮ ಪರಿಹಾರವನ್ನು ಕೊಡಬೇಕು ಅಂತೇಳಿ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ.